ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಮೆಂತ್ಯ ಪರೋಟ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಅರಿಶಿನ ಹಾಕಿ ಆಮೇಲೆ ಜೀರಿಗೆ ಎಲ್ಲ ನಾನು ಸ್ವಲ್ಪ ಕುಟ್ಟಿ ಆಮೇಲೆ ಇಟ್ಟಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಮೆಂತ್ಯ ಸೊಪ್ಪು ನೀಟಾಗಿ ವಾಶ್ ಮಾಡಿಬಿಟ್ಟು ಕಡ್ಡಿ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಎಲ್ಲ ಕಟ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಹಿಟ್ಟೆಲ್ಲ ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಹಿಟ್ಟು ಕಲಿಸ್ಕೋತೀವಿ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ. ಎಲ್ಲ ನೀಟಾಗಿ ಕಲಿಸ್ಕೋಬೇಕು ಮೆತ್ತಗೆ. ಆಮೇಲೆ ಎಲ್ಲ ಹಿಟ್ಟೆಲ್ಲ ಕಲಿಸಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇನ್ನೊಮ್ಮೆ ಸ್ವಲ್ಪ ಕಲಸಿ ಒಂದು ಪಾತ್ರೆಗೆ ಎತ್ತಿಡ್ತಿದ್ದೆ ನಾನು. ಆಮೇಲೆ ಮಾಡೋಕ್ಕಿಂತ ಮುಂಚೆ ಈ ಥರ ಎಲ್ಲ ಹಿಟ್ಟು ಕಲಸಿಟ್ಟು ಒಂದು 10 ನಿಮಿಷ ಇಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಪರೋಟ ಆಗಲಿ ಚಪಾತಿ ಆಗಲಿ. ಆಮೇಲೆ ನಾನಿಲ್ಲಿ ಪರೋಟ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ ಎಲ್ಲ. ಇವಾಗ ಪರೋಟ ಮಾಡ್ತಿದ್ದೀನಿ. ಚಪಾತಿ ಯಾವ ಥರ ಮಾಡ್ತೀವಿ ಆ ಥರ ಮಾಡೋದು ಅಷ್ಟೇ. ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಒಂದು ಕಡೆ ಹಂಚ್ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಹಂಚ್ಕಾದಾದ್ಮೇಲೆ ಪರೋಟಾಗೆಲ್ಲ ಎಣ್ಣೆ ಎಲ್ಲ ಹಚ್ಬಿಟ್ಟು ಆಮೇಲೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಪರೋಟ ಹಾಕಿದೆ. ಆಮೇಲೆ ಇನ್ನೊಂದು ಕಡೆ ತಿರುವಾಗಿ ಪರೋಟನ ನೀಟಾಗಿ ಬೇಯಿಸ್ಕೋಬೇಕು. ಮಕ್ಕಳಿಗೆ ದಿನ ಚಪಾತಿ ಕೊಡೋದಕ್ಕಿಂತ ಈ ಥರ ಪರೋಟ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಬೇರೆ ಬೇರೆ ವೆರೈಟಿ ಮಾಡೋದು ಆಗುತ್ತೆ. ಅವ್ರಿಗೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ಇದ್ರ ಜೊತೆ ಸಾಸು ಆಮೇಲೆ ಮೊಸರು ಇದ್ದರೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಇರುತ್ತೆ. ಅವಳಿಗೆ ಅದ್ವಿತಾಗೆ ಪರೋಟ ಆಮೇಲೆ ಡ್ರೈ ಫ್ರೂಟ್ಸ್ ಬಿಸ್ಕೆಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದೆ. ಅವಳು ಸ್ವಲ್ಪ ಕೋಲ್ಡ್ ಆಗಿರೋ ಕಾರಣ ಮೊಸರು ಕೊಡಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸಾಸ್ ಹಾಕಿದೆ. ಸಾಸ್ ಕೂಡ ಇಷ್ಟಪಡ್ತಾಳು. ಅದಕ್ಕೋಸ್ಕರ ನಾನು ಆರ್ಯನ್ ಸೇರಿ ಚಿನ್ನಿನ ಸ್ಕೂಲಿಂದ ಬಿಟ್ಟು ಬಂದು ಇವಾಗ ಪೂಜೆ ಮಾಡ್ತೀನಿ. ಇವತ್ತು ಮಂಗಳವಾರ. ಆಮೇಲೆ ನಾನು ನಿಧಾನಕ್ಕೆ ಪೂಜೆ ಮಾಡೋ ಕಾರಣಕ್ಕೋಸ್ಕರ ಅವಳಿಗೆ ಮೊದಲು ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ನಾನು ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೊಸ್ಲೆಲ್ಲ ಒರೆಸಿ ಕುಂಕುಮ ಅರಿಶಿಣ ಎಲ್ಲ ಹಚ್ಚಿ ರಂಗೋಲಿ ಹಾಕ್ತಿದ್ದೀನಿ. ಆಮೇಲೆ ನನಗೆ ಸ್ಕೂಲ್ ಟೈಮ್ ಬೇರೆ ಆಗುತ್ತಲ್ಲ ಅವಳಿಗೆ ಬಿಟ್ಟು ಬರೋಕ್ಕೆ. ಅದಕ್ಕೆ ಮೊದಲು ಸ್ಕೂಲ್ ಬಿಟ್ಟು ಬಂದು ಆಮೇಲೆ ಪೂಜೆ ಎಲ್ಲ ಮಾಡ್ಕೋತೀನಿ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈ. ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕಂತ ಇವತ್ತು ನಾನು ದಪ್ಪ ಕಡಲೆ ಕೂಡ ಅಂತಾರೆ, ಆಮೇಲೆ ಚೋಲೆ ಕೂಡ ಅಂತಾರೆ, ರಾತ್ರಿಯೇ ನೆನೆ ಇಟ್ಟಿದ್ದೆ ನಾನು. ಆಮೇಲೆ ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಒಂದು 4-5 ವಿಸ್ಲ್ ಕೂಗಿಸ್ಕೋದು ಅಷ್ಟೇ. ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಬಿಸಿ ಬಿಸಿಯಾಗಿ ಪರೋಟ ಮಾಡಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಆಮೇಲೆ ಆರ್ಯನ್ಗೆ ಪರೋಟ ಆಮೇಲೆ ಮೊಸರು ಸಾಸ್ ಎರಡೂ ಅಂತಿದ್ರು. ಅದಕ್ಕೆ 2 ಕೂಡ ಹಾಕಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಚೋಲೆ ಎಲ್ಲ ಕುದ್ದಾದಮೇಲೆ ಒಂದು ಕಡೆ ಪಾತ್ರೆ ನಾನು ಸ್ವಲ್ಪ ಅಡುಗೆ ಎಲೆ ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡು 2 ಈರುಳ್ಳಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನಾನು ಸ್ಮೂತಾಗಿ. ಎಲ್ಲ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಪೇಸ್ಟು. ಅದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋರಿಗೆಲ್ಲ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು 2 ಟೊಮೆಟೊ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ಮೂತಾಗಿ. ಇದು ಫುಲ್ ಹಸಿ ವಾಸನೆ ಹೋಗಬೇಕು ಟೊಮೆಟೊದು, ಅಷ್ಟೊತ್ತವರೆಗೂ ಫ್ರೈ ಮಾಡ್ಕೋಬೇಕು. ಒಂದು 5-10 ನಿಮಿಷ ಫ್ರೈ ಮಾಡ್ಕೋಬೇಕು. ಅದ್ರ ಕಲರ್ ಚೇಂಜ್ ಆಗುತ್ತೆ ಟೊಮೆಟೊ ಕಲರ್, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹಾಗೆ ಇರುತ್ತೆ, ತಿನ್ನಬೇಕಾದ್ರೆ ವಾಸನೆ ಬರುತ್ತೆ. ಅದಕ್ಕೋಸ್ಕರ ಆಮೇಲೆ ನಾನಿಲ್ಲಿ ಗರಂ ಮಸಾಲ ಹಾಕಿ ಆಮೇಲೆ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಚೋಲೆ ಮಸಾಲ ಆಮೇಲೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಒಂದು 5-10 ನಿಮಿಷ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸು. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಖಾರ ಕಡಿಮೆ ತಿನ್ನೋ ಕಾರಣ ಸ್ವಲ್ಪ ಖಾರ ಕಡಿಮೆ ಹಾಕ್ತಿದ್ದೀನಿ ನಾನು. ಆಮೇಲೆ ಸಾಲ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕಡೆ ನಾನು ಚೋಲೆ ಎಲ್ಲ ಕುದಿಸಿದ್ದೆಲ್ಲ ಅದೆಲ್ಲ ಹಾಕ್ತಿದ್ದೀನಿ. ಮೊದಲಿಗೆ ನೀರು ಹಾಕಬಾರ್ದು. ಸ್ವಲ್ಪ ಚೋಲೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಗ್ರೇವಿ ಥರ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ ಚೋಲೆ ತಿನ್ನೋದಕ್ಕೆ. ಗ್ರೇವಿ ಆಗಿದ್ದರೆ ಲಾಸ್ಟಲ್ಲಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕಿದೆ. ಒಂದು 5 ನಿಮಿಷ 10 ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬಾ ಸಖತ್ತಾಗಿ ಬಂದಿತ್ತು ಚೋಲೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.